ವರ್ಷಕ್ಕೆ 125 ಕೋಟಿ ಲಾಭ ತೋರಿಸಿದ್ದಾರೆ. ಕೋನಪರೆಡ್ಡಿ ಅವರು ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾಗ 125 ಕೋಟಿ ವರ್ಷದ ಬಂಡವಾಳವಾಗಿ ನನ್ನ ಸಂಘದಲ್ಲಿ ಉಳಿಸಿದ್ದೀನಿ. ಆ ತಾಕತ್ತು ನಿಮ್ಗೆ ಯಾರಿಗಾದ್ರೂ ಇದೆಯಾ ಅಂತಂದ್ರೆ ಒಬ್ಬನಿಗೂ ಇಲ್ಲ. ಅಲ್ಲಿ ಆ ತಾಕತ್ತು ಯಾವನಿಗೂ ಇಲ್ಲ. ಯಾಕಂತಂದ್ರೆ ನಾನು ಒಂದು ಮಾತನ್ನ ಪ್ರಸ್ತಾಪ ಮಾಡ್ತೀನಿ. ಕೋನಪರೆಡ್ಡಿ ಅವ್ರ ವಿಚಾರ ಬಂದಾಗ, ಈ ಒಂದು ಕಾಡಲ್ಲಿ ಎಲ್ಲಾ ಮೇಕೆಗಳು ಎಲ್ಲಾ ತರದ ಸೊಪ್ಪುಗಳು ಆ ಎಲೆಗಳನ್ನ ತಿಂದು ಎಲ್ಲ ತೇಗಿ ಮುಗಿಸಿದಾವೆ. ಎಲ್ಲ ಬರೆಗಳಿದಾವೆ. ಮಳೆ ಬರೋದು ಕಮ್ಮಿ ಆಗಿದೆ. ಬೇರೆ ಪ್ರಾಣಿಗಳಿಗೆ ಕುಡಿಯಕ್ಕೆ ನೀರಿಲ್ಲ. ದಾಹ ಆಹಾಕಾರ ಜಾಸ್ತಿ ಆಗಿ ದೇವ್ರಿಗೆ ಬೇಡಿಕೆ ಇಟ್ಟಿದ್ದೇವೆ. ಅವು ದೇವ್ರೇ ನಮ್ಗೇನಾದ್ರೂ ಕರುಣೆ ತೋರಿಸಿ ಮಳೆ ಬರೋ ತರ ಮಾಡಪ್ಪ ನೀನು ಅಂದಾಗ, ಇಲ್ಲಿ ಅದನ್ನ ಹೇಳ್ತೀನಿ ನಾನು. ಬೇಡಿಕೆ ಇಟ್ಟಾಗ ದೇವರು ಅವರ ಕರುಣೆ ತೋರಿಸಿ ಮಳೆ ಸುರಿದು ಅಂತೇಳಿ ಪ್ರತ್ಯಕ್ಷವಾಗಿ ಏನು ಅವ್ರಿಗೇನು ಏಕ್ದಮ್ ಅಂತ ಇವ್ರು ಬೇಡಿಕೆ ಕೊಟ್ಟು ಕೂಡಲೇ ಮಳೆ ಸುರಿಲಿಲ್ಲ. ಅಲ್ಲಿ ಆಗಿದ್ದೇನೆಂದ್ರೆ 2 ಸಿಂಹನ ಕೊಟ್ಟವನೆ. 2 ಸಿಂಹ ಏನು ಕಾಡಿಗೆ. ಆ ಸಿಂಹಗಳು ಬಂದು ಈ ಮೇಕೆಗಳನ್ನ ತಿಂತ ಯಾವಾಗ ಕಮ್ಮಿ ಮಾಡಿದ್ವು, ಪರಿಸರ ಸಮತೋಲನವಾಗಿ ಮರಗಿಡಗಳೆಲ್ಲ ಚಿಗುರೊಡೆದು ಬಿಟ್ಟು ಮಳೆ ಬರೋ ತರ ಆಗಿ ಎಲ್ಲ ಪರಿಸರ ಇದು ಕಾಡಲ್ಲಿ ಎಲ್ಲಾ ಪ್ರಾಣಿಗಳು ಸ್ವೇಚ್ಛವಾಗಿ ಬದುಕಲಿಕ್ಕೆ ಅನುಕೂಲವಾಯಿತು ಅಂತಕ್ಕಂಥದ್ದು ಒಂದು ಚಿಕ್ಕದ ಕತೆ. ಆ ಕತೆ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಅನ್ವಯಿಸ್ತದೆ. ಏನಂತಂದ್ರೆ, ಇಲ್ಲಿ ಸಂಘದಲ್ಲಿ ಭ್ರಷ್ಟಾಚಾರ ಮಾಡ್ತಕ್ಕಂಥವ್ರು, ತಿಂದು ತೇಗ್ತಾ ಇರ್ತಕ್ಕಂಥ ಸದಸ್ಯರು ಯಾರಿದ್ದಾರೆ ಅವರೆಲ್ಲ ಮೇಕೆಗಳು. ಈ ಮೇಕೆಗಳಿಗೇನು ಒಂದು ಎಲೆ ತಿನ್ನಲ್ಲ. ಅವು ಎಲ್ಲಾ ತರದ ಎಲ್ಲಾ ಗಿಡದ ಎಲೆಗಳು ತಿಂತವೆ. ಅವು ಕೆಲವು ಸದಸ್ಯರುಗಳಲ್ಲಿ. ಮತ್ತೆ ಈ ಉಮಾಪತಿಯವರು, ಕೋನಪರೆಡ್ಡಿ ಅವರು ಅಂತಕ್ಕಂಥವ್ರು ಇನ್ನೂ ಬೇರೆ ಇರ್ಬೋದು ನಲ್ಲಿ ಸದಸ್ಯರುಗಳು. ಒಳ್ಳೆ ಸದಸ್ಯರು ಯಾರಿದ್ದಾರೆ ಅವರು ಸಿಂಹಗಳಿದ್ದಂಗೆ. ಆ ಕಾಡಿಗೆ ಯಾವಾಗ ಸಿಂಹಗಳು ಬಿಟ್ರೋ ಈ ಮೇಕೆಗಳನ್ನ ಕಮ್ಮಿ ಮಾಡಿ ಕಾಡು ಸಮತೋಲನ ಆದಂಗೆ ಸಂಘ ಕೂಡ ಒಂದು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಇಂಟೆನ್ಷನ್ಗೆ ಕೋನಪರೆಡ್ಡಿ ಅವರು ಬೆಸ್ಟ್ ಎಕ್ಸಾಂಪಲ್. ಯಾಕಂತಂದ್ರೆ ವರ್ಷಕ್ಕೆ 125 ಕೋಟಿ ಉಳಿತಾಯ ಅಂತಂದ್ರೆ ಯಾವ ಇಲ್ಲಿ ತನಕ ಇರ್ತಕ್ಕ ವರ್ಷಕ್ಕೆ 125 ಕೋಟಿ ಲಾಭ ತೋರಿಸಿದ್ದಾರೆ. ಕೋನಪರೆಡ್ಡಿ ಅವರು ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾಗ 125 ಕೋಟಿ ವರ್ಷದ ಬಂಡವಾಳವಾಗಿ ನನ್ನ ಸಂಘದಲ್ಲಿ ಉಳಿಸಿದ್ದೀನಿ. ಆ ತಾಕತ್ತು ನಿಮ್ಗೆ ಯಾರಿಗಾದ್ರೂ ಇದೆಯಾ ಅಂತಂದ್ರೆ ಒಬ್ಬನಿಗೂ ಇಲ್ಲ. ಅಲ್ಲಿ ಆ ತಾಕತ್ತು ಯಾವನಿಗೂ ಇಲ್ಲ. ಯಾಕಂತಂದ್ರೆ ನಾನು ಒಂದು ಮಾತನ್ನ ಪ್ರಸ್ತಾಪ ಮಾಡ್ತೀನಿ. ಕೋನಪರೆಡ್ಡಿ ಅವ್ರ ವಿಚಾರ ಬಂದಾಗ, ಈ ಒಂದು ಕಾಡಲ್ಲಿ ಎಲ್ಲಾ ಮೇಕೆಗಳು ಎಲ್ಲಾ ತರದ ಸೊಪ್ಪುಗಳು ಆ ಎಲೆಗಳನ್ನ ತಿಂದು ಎಲ್ಲ ತೇಗಿ ಮುಗಿಸಿದಾವೆ. ಎಲ್ಲ ಬರೆಗಳಿದಾವೆ. ಮಳೆ ಬರೋದು ಕಮ್ಮಿ ಆಗಿದೆ. ಬೇರೆ ಪ್ರಾಣಿಗಳಿಗೆ ಕುಡಿಯಕ್ಕೆ ನೀರಿಲ್ಲ. ದಾಹ ಆಹಾಕಾರ ಜಾಸ್ತಿ ಆಗಿ ದೇವ್ರಿಗೆ ಬೇಡಿಕೆ ಇಟ್ಟಿದ್ದೇವೆ. ಅವು ದೇವ್ರೇ ನಮ್ಗೇನಾದ್ರೂ ಕರುಣೆ ತೋರಿಸಿ ಮಳೆ ಬರೋ ತರ ಮಾಡಪ್ಪ ನೀನು ಅಂದಾಗ, ಇಲ್ಲಿ ಅದನ್ನ ಹೇಳ್ತೀನಿ ನಾನು. ಬೇಡಿಕೆ ಇಟ್ಟಾಗ ದೇವರು ಅವರ ಕರುಣೆ ತೋರಿಸಿ ಮಳೆ ಸುರಿದು ಅಂತೇಳಿ ಪ್ರತ್ಯಕ್ಷವಾಗಿ ಏನು ಅವ್ರಿಗೇನು ಏಕ್ದಮ್ ಅಂತ ಇವ್ರು ಬೇಡಿಕೆ ಕೊಟ್ಟು ಕೂಡಲೇ ಮಳೆ ಸುರಿಲಿಲ್ಲ. ಅಲ್ಲಿ ಆಗಿದ್ದೇನೆಂದ್ರೆ 2 ಸಿಂಹನ ಕೊಟ್ಟವನೆ. 2 ಸಿಂಹ ಏನು